ಎಲ್ಲರಿಗೂ ನಮಸ್ಕಾರ. ಮಲಗಿದಿರೋ ಎದ್ದಿದಿರೋ ಅಂತ ನೋಡ್ತಾ ಇದ್ದೀನಿ. ಎಲ್ಲ ಪಾಪ 11 ಗಂಟೆಗೆ ಬಂದಂತೆ ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು. ಸದ್ಯ ಇಲ್ಲ, ಭಾಷಣ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದೆ. ದುಡ್ಡು ತಲುಪಿದ್ಯೋ ಇಲ್ಲೋ, ಬಸ್ ಫ್ರೀ ಹೋಗ್ತಾ ಇದೀರೋ ಇಲ್ಲೋ, 2,000 ರೂಪಾಯಿ ಅಕೌಂಟ್ ಬರ್ತಾ ಇದೆಯೋ ಇಲ್ಲೋ ಅಂತ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಭಾಷಣ ಮಾಡ್ತೀನಿ. ಬರ್ತಾ ಇದೆ ಅಂದ್ರೆ ಭಾಷಣ, ಇಲ್ಲ ಅಂದ್ರೆ ಭಾಷಣ ಇಲ್ಲ. ಬರ್ತಾ ಇದೆಯಾ ದುಡ್ಡು? ತಾಯಿ ಕೈ ಎತ್ತವ. ಪಾಪ ಅವರೆಲ್ಲ ಹಿಂದೆ ಎಲ್ಲ ಸ್ಟೇಡಿಯಂ ಅಲ್ಲಿ ನಿಂತಿದ್ರು. ಫ್ರೀ ಬಸ್ ಓಡಾಡ್ತಾ ಇದ್ದೀರಾ? ಗುಡ್. ಕರೆಂಟ್ ಬಿಲ್ಲು 0 ಬಿಲ್ ಬರ್ತಾ ಇದೆಯಾ ನಿಮ್ಗೆ? ಹಂಗಾರೆ ನುಡ್ದಂತೆ ನಡೆದಿದೀವಾ? ಕೇಳ್ತಾ ಇಲ್ಲ ತಾಯಿ, ನುಡ್ದಂತೆ ನಡೆದಿದೀವಾ? ಸಮಾಧಾನ ಆಯ್ತು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರತಕ್ಕಂಥ ಎಲ್ಲ ಸರ್ಕಾರದ ಎಲ್ಲ ಫಲಾನುಭವಿಗಳೇ, ಇದೊಂದು ಚಿನ್ನ ನಾಡಿನ ಎಲ್ಲ ಮತದಾರರಿಗೂ ಕೂಡ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಘವೇಂದ್ರ ರಾಯರು, ಪುರಂದರದಾಸರು, ಕನಕದಾಸರು, ನೂರಾರು ದಾಸರಕಾರರು ಓಡಾಡಿದಂಥ ಒಂದು ಪವಿತ್ರವಾದಂಥ ಭೂಮಿ. ಇದೊಂದು ಶಕ್ತಿಯ ಭೂಮಿ. ಈ ಭೂಮಿಯಲ್ಲಿ 136 ಜನ ಶಾಸಕರಿಗೆ 4 ಶಾಸಕರನ್ನು ಆಯ್ಕೆ ಮಾಡಿ ನಮ್ಮ ಸರ್ಕಾರವನ್ನು ರಚನೆ ಮಾಡಿ 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮತದಾರರಿಗೆ ನನ್ನ ಕೋಟಿಯ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಕೊಟ್ಟಂತ ಶಕ್ತಿಯಿಂದ ನಾನು, ಸಿದ್ದರಾಮಯ್ಯನವರು ಮತ್ತು ಎಲ್ಲ ನಮ್ಮ ನಾಯಕರುಗಳು ಈ ಭಾಗಕ್ಕೆ ಚುನಾವಣಾ ಪ್ರಚಾರಕ್ಕೆ ಪ್ರಜಾಧ್ವನಿ ಯಾತ್ರೆಗೆ ಬಂದಿದ್ದು. ಬೆಳಗಾಂನಲ್ಲಿ ಪ್ರಜಾಧ್ವನಿ ಯಾತ್ರೆ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಗಾಂಧಿ ಬಾವಿಗೆ ಹೋಗಿ ಗಾಂಧಿ ಬಾವಿಲಿ ನೀರು ತೆಗೆದು ಆ ಬೆಳಗಾಂ ರಸ್ತೆಗೆ ಚೆಲ್ಲಿ ಈ ರಾಜ್ಯದಲ್ಲಿ ಕೊಳೆ, ಅನಿಷ್ಟ, ಭ್ರಷ್ಟಾಚಾರ ಎಲ್ಲ ನಿರ್ಮೂಲನವನ್ನು ಮಾಡಿ ಶಕ್ತಿ ಕೊಡಿ ಅಂತೇಳಿ ಜನರಿಗೆ ಪ್ರಾರ್ಥನೆಯನ್ನು ನಾವು ಮಾಡಿದ್ದು. ಚಿಕ್ಕೋಡಿಗೆ ಹೋಗಿ ಮೊದಲನೇ ಗ್ಯಾರಂಟಿ ಇವತ್ತು ನನ್ನ ಸೋದರಿಯರು ಯಾರು ಈ ಒಂದು ಫಲಾನುಭವಿಗಳು ನಿಮ್ಮೆಲ್ಲರ ಪರವಾಗಿ ಶಕ್ತಿ ಯೋಜನೆ, ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಇವೆಲ್ಲ ಕೂಡ ಉಚಿತವಾಗಿ ಪಡಿತಾ ಇದ್ದಾರೆ. ಅವ್ರ ಕೈಲಿ ಈ ದೀಪವನ್ನು ನಾನು ಬೆಳಗಿಸ್ತೆ. ಇದರ ಉದ್ದೇಶ, ಈ ಒಂದು ಅವಕಾಶ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮನೆಯನ್ನು ಬೆಳಗುವಂತ ಒಂದು ಅವಕಾಶ. 200 ಯೂನಿಟ್ ವರೆಗೂ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿ ಅವತ್ತು ಮೊದಲನೆಯ ಪ್ರಜಾಧ್ವನಿ ಯಾತ್ರೆ ದಿನ ಅದನ್ನ ನಾವು ಘೋಷಣೆ ಮಾಡಿತು. ಅದಾದ್ಮೇಲೆ ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿಯವರು, ನಿಮ್ಮ ಜಿಲ್ಲೆಯ ಹೆಣ್ಮಕ್ಳು ಕೂಡ ಕೆಲವರೆಲ್ಲ ಬಂದಿದ್ರು. 50,000ಕ್ಕೂ ಹೆಚ್ಚು ಹೆಣ್ಮಕ್ಳು ಸೇರಿ ಅವತ್ತು ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಅನೌನ್ಸ್ಮೆಂಟ್ ಮಾಡಿದ್ವು, ಪ್ರಕಟಣೆ ಮಾಡಿದ್ವು. ಪ್ರತಿ ಕುಟುಂಬಕ್ಕೂ ಕೂಡ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಎಣ್ಣೆ ಬೆಲೆ ಜಾಸ್ತಿ. ಎಣ್ಣೆ ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಹೆಣ್ಣುಮಕ್ಳ ಎಣ್ಣೆ, ಇದನ್ನ ಅಡುಗೆ ಎಣ್ಣೆ 90 ರೂಪಾಯಿಂದ 200 ರೂಪಾಯಿ ಆಗಿದೆ. ಫೀಸ್ ಬೆಲೆ ಜಾಸ್ತಿ ಆಗಿದೆ, ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ. ಏನಾರು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಕೊಡೋದು ಅಂತ ಹೇಳಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಕೈಯಲ್ಲಿ ಘೋಷಣೆ ಮಾಡಿಸ್ತು. ಆಗ ಪ್ರಿಯಾಂಕಾ ಗಾಂಧಿ ಅವರು ನಮಗೊಂದು ಷರತ್ತು ಹಾಕಿದ್ರು, ನನಗೆ ಸಿದ್ದರಾಮಯ್ಯನವ್ರಿಗೆ, ನನಗೆ ಘೋಷಣೆ ಬಗ್ಗೆ ನಂಬಿಕೆ ಇಲ್ಲ ಅಂತೀನಿ. ಏನ್ ಮಾಡಬೇಕು ತಾಯಿ ಅಂತ ಕೇಳ್ದೋ. ನೋಡಿ, ಆ ಹೆಣ್ಣು ಮಕ್ಕಳಿಗೆ ಎಷ್ಟು ಬದ್ಧತೆ ಇದೆ ಅಂತೇಳಿ. ಆ ತಾಯಿ ಹೇಳಿದ್ರು,
ನೀವು ಸಿದ್ದರಾಮಯ್ಯನವರಿಬ್ರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಬೇಕು ಅಂತ ಹೇಳಿ ನಮ್ಮಿಬ್ರು ಕೈಲಿ ಸೈನ್ ಹಾಕ್ಸಿತ್ತು. ಆ ಗ್ಯಾರಂಟಿ ಚೆಕ್ ಅನ್ನ ನಾವು ನಿಮಗೆ ಒಂದು ಕೊಟ್ಟು ನಿಮ್ಮ ಎಲ್ಲ ಶಾಸಕರು ಅಭ್ಯರ್ಥಿಗಳಲ್ಲಿ ಕಳಿಸಿ ಮನೆಗೆ ಕೊಟ್ಟು ಆ ಗ್ಯಾರಂಟಿ ಚೆಕ್ ಅನ್ನ ಹಂಚಿಸುತ್ತೋ ಇಲ್ವೋ? ಆ ಗ್ಯಾರಂಟಿ ಚೆಕ್ ಮನೆಗೆ ತಲುಪ್ತೋ ಇಲ್ವೋ? ಇವತ್ತು ಆ ಗ್ಯಾರಂಟಿ ಚೆಕ್ ಅನುಷ್ಠಾನಕ್ಕೆ ಬಂದು ಜಾರಿಯಾಗಿ 5 ಗ್ಯಾರಂಟಿಗಳು ಕೂಡ ಇವತ್ತು ನಾವು ಜಾರಿ ಮಾಡಿ ಎಲ್ಲ ಹೆಣ್ಮಕ್ಳು ಬೆಂಗಳೂರಿಗೆ ಬರಲಿ, ಗಂಡನ ಮನೆಗೆ ಹೋಗ್ಲಿ, ಮಾವನ ಮನೆಗೆ ಹೋಗ್ಲಿ, ಮಕ್ಕಳು ಮನೆಗೆ ಹೋಗ್ಲಿ, ನಂಟರ ಮನೆಗೆ ಹೋಗ್ಲಿ, ತೀರ್ಥಕ್ಷೇತ್ರಕ್ಕೆ ಹೋಗ್ಲಿ, ಎಲ್ಲ ಹೋದ್ರು ಕೂಡ ಉಚಿತವಾಗಿ KSRTC ಬಸ್ನಲ್ಲಿ ಪ್ರಯಾಣ ಮಾಡುವಂತ ಒಂದು ಐತಿಹಾಸಿಕವಾದಂತಹ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ತೆಗೆದುಕೊಳ್ತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.